ಎಸ್ ಶಂಕರ್ ಸರ್, ಉತ್ತರ ಪ್ರದೇಶದ ಈ ಪ್ರಚಂಡ ಬಹುಮತ ಅದು ಕೂಡ ಮೋದಿ ಅವರ ಹೆಸರ ಮೇಲೆ ಬಂದಂತಹ ಈ ತೀರ್ಪು ಕಾಂಗ್ರೆಸ್ಗೆ ಯಾವ ರೀತಿ ಎಚ್ಚರಿಕೆ ಗಂಟೆ ಅಂತ ಅನ್ಸುತ್ತೆ? ಇಲ್ಲ, ಅದಕ್ಕಿಂತ ಮುಂಚೆ ಒಂದು ನೀವು ಕೇಳಿ ಆಮೇಲೆ ಬರ್ತೀನಿ ಅಂತ ನಾನು ಕೈ ಬಿಟ್ಬಿಟ್ರಿ, ನಮ್ಮ ಮತದಾರ ಕೈ ಬಿಟ್ಟಂಗೆ. ಹಾಗೆ ಅದರಲ್ಲಿ ಏನು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅದು ಅಂದ್ರೆ ರವಿ ಸುಬ್ರಹ್ಮಣ್ಯಗೆ ನೀವು ಕೇಳಿದ್ರಿ, ಈ ಮೋದಿ ಅಂತಕ್ಕಂಥ ಒಂದು ಪಕ್ಷದ ಜಾಗಕ್ಕೆ ವ್ಯಕ್ತಿ ಬಂದ್ ನಿಂತಂತದ್ರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನಾಳೆ ನಿಮಗೂ ತೊಂದರೆ ಆಗೋದಿಲ್ವಾ, ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯ ಆದರೆ ಅನ್ನೋ ಸಂದರ್ಭದಲ್ಲಿ ಈ ಅನುಭವ ಕಾಂಗ್ರೆಸ್ ಪಾರ್ಟಿಗೂ ಹಿಂದೆ ಆಗಿದೆ. ವ್ಯಕ್ತಿ ಪಕ್ಷವನ್ನು ಮೀರಿದಂಥ ವ್ಯಕ್ತಿಗಳೇ ಸಂಪೂರ್ಣವಾಗಿ ವಾರಸುದಾರರಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತಕ್ಷಣ ಅಂದರೆ ಸಡನ್ನಾಗಿ ಇಲ್ಲ ಅಂತ ಆದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ತೊಂದರೆ ಆಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ದೊಡ್ಡದಾಗಿರುವಂಥ ಒಂದು ಲಾಭವನ್ನು ತಂದು ಕೊಡ್ತಾ ಇದೆ. ಕಾರಣ ಅಂತೇಳಂದರೆ ಇದರಲ್ಲಿ ರಾಜಕಾರಣ ಬೆರೆಸೋಂಥ ಅವಶ್ಯಕತೆ ಇಲ್ಲ, ಭಾಳ ದೃಢವಾಗಿರ್ತಕ್ಕಂಥ ಒಂದು ನಿಲುವು ತಗೊಳ್ತಾರೆ, ಗಟ್ಟಿಯಾಗಿರ್ತಕ್ಕಂಥದ್ದು ನಿಲ್ಲು ಮಾತಾಡ್ತಾರೆ, ನಿರ್ದಿಷ್ಟವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ರಿಸ್ಕ್ ತಗೊಳ್ತಕ್ಕಂಥ ಛಾತಿ ಇದೆ ಅನ್ನೋ ಕಾರಣಕ್ಕೆ ಆ ಥರ. ಹಾಗೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ನಾಯಕತ್ವ ಕಾಣದೇ ಇರೋ ಕಾರಣಕ್ಕೆ ಅವ್ರಿಗೊಂದು ಅಡ್ವಾಂಟೇಜ್ ಆಗಿದೆ. ಹಾಗೆ ಅದು ಇಂಥ ಅಡ್ವಾಂಟೇಜ್ಗಳು ಭಾಳ ಲಾಂಗ್ ಟರ್ಮಲ್ಲಿ ಇರೋದಿಲ್ಲ ರಾಜಕಾರಣದಲ್ಲಿ, ಕೆಲವು ಸರ್ತಿ ಡಿಸ್ಅಡ್ವಾಂಟೇಜ್ ಆಗು ಕೂಡ ಕನ್ವರ್ಟ್ ಆಗ್ತವೆ. ಇನ್ನೊಂದು ಇದು. ಎರಡನೇದು, ನನಗೂ ಕೂಡ ಅಲ್ಲಿ ಸ್ವಲ್ಪ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಹಿಂದೆ ಕಾರ್ಯನಿರ್ವಹಿಸಿರೋಂಥ ಮಾಹಿತಿಗಳು ನನಗೂ ಇರೋ ಕಾರಣಕ್ಕೋಸ್ಕರ ಬಿ ಜೆ ಪಿಯನ್ನು ಹೊರತುಪಡಿಸಿ ಅದರ ಬೆನ್ನಿಗೆ ನಿಂತಿರ್ತಕ್ಕಂಥ ಸಂಘ ಪರಿವಾರ ಚುನಾವಣಾ ರಾಜಕಾರಣಕ್ಕೆ ಇಳಿದಿದ್ದು ಎರಡೇ ಸರ್ತಿ. ಒಂದು ತುರ್ತು ಪರಿಸ್ಥಿತಿ ಆದ ನಂತರ 77ರಲ್ಲಿ ನೇರವಾಗಿ ರಾಜಕಾರಣಕ್ಕೆ ಇಳಿದು ಅವರು ಚುನಾವಣೆಯನ್ನು ಮ್ಯಾನೇಜ್ ಮಾಡಿದ್ರು. ಅವತ್ತಿನ ಜನತಾ ಪಾರ್ಟಿಯ ಅಥವಾ ಲೋಕದಳದ ಹೆಸರಲ್ಲಿ ನಾವೆಲ್ಲ ನಿಂತಹ ಚುನಾವಣೆಯನ್ನು ಮ್ಯಾನೇಜ್ ಮಾಡಿದರು. ಅದಾದ ನಂತರ ಅವ್ರು ಮಾಡಿದ್ದು ಮೊನ್ನೆ 2014ರ ಲೋಕಸಭಾ ಚುನಾವಣೆ. 2014ರ ಲೋಕಸಭಾ ಚುನಾವಣೆಗೆ ಸಂಪೂರ್ಣವಾಗಿ RS ತನ್ನನ್ನು ತಾನು ತೊಡಕೊಂಡಿತ್ತು. ಆ ಪ್ರಕ್ರಿಯೆ ನನಗೆ ಮುಂದುವರೆದಂಗೆ ಕಾಣ್ತಾ ಇದೆ ಈಗಲೂ ಕೂಡ, ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಉತ್ತರಾಂಚಲ. ಇಲ್ಲದೆ ಹೋದರೆ 77ರ ನಂತರ 2014ರವರೆಗೆ ಅವರು ಸೂತ್ರಧಾರರು ಯಾರು ಏನು ಬೇಕಾದರೂ ಕರೀಲಿ ಸಂಘ ಪರಿವಾರದವ್ರನ್ನ, ಆದರೆ ನೇರವಾಗಿ ಬೂತ್ಗೆಲ್ಲ ಒಬ್ಬನ್ನ ನೇಮಕ ಮಾಡೋದು, ಹೋರಾಟ ಮಾಡೋದು, ಅಲ್ಲಿ ನೇರವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದು ಆ ಕೆಲಸ ಮಾಡಿರಲಿಲ್ಲ. ಬಹುತೇಕ ಅವ್ರಿಗೆ ಅನಿಸಿರಬೇಕು, ರಾಜ್ಯದ ಅಧಿಕಾರವನ್ನು ರಾಷ್ಟ್ರದ ಅಧಿಕಾರವನ್ನು ನಾವು ಹಿಡಿದೇ ಹೋದರೆ ನಮ್ಮ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಇರ್ಬೋದು, ಬೇರೆಯವರು ಇರ್ಬೋದು, ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ರೀಜನಲ್ ಪಾರ್ಟೀಸ್. ಸತ್ಯ, ಅದರ ಫಲಿತಾಂಶ ಕಾಣ್ತಾ ಇದೆ. ಹೇಳಿ ಸರ್. ಒಬ್ಬ ಲೀಡರ್ನಿಂದ ಆಗಬಹುದಾದ ಅನಾಹುತಗಳನ್ನು ನೀವು ಹೇಳ್ತಾ ಇದ್ರಿ, ಯಾವುದೇ ಪಕ್ಷಕ್ಕೆ ಆಗ್ಬೋದು. ಬಟ್ ದರ್ ಇಸ್ ಅ ಸಟಲ್ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP ಆ್ಯಂಡ್ BJP ಆ್ಯಂಡ್ ಲೆಫ್ಟ್ ಜೊತೆ ಇವರಿಬ್ಬರಿಗೆ. BJP ಮತ್ತು ಲೆಫ್ಟ್ ಇವರಿಬ್ಬರಿಗೆ ಅಡ್ವಾಂಟೇಜ್ ಇವತ್ತು ಕಾಣಿಸ್ತಾ ಇರೋದು ಸದ್ಯಕ್ಕೆ. ಐ ಡೋಂಟ್ ನೋ ಹೌ ಆಪ್ ವಿಲ್ ಎವಾಲ್ವ್ ಇಟ್ ಸೆಲ್ಫ್, ಆಮೇಲೆ ನನಗೆ ಗೊತ್ತಿಲ್ಲ. ಬಿಕಾಸ್ ಅವ್ರಿನ್ನೂ ತುಂಬ ಶಿಶುಗಳು ಈ ವಿಚಾರದಲ್ಲಿ. ಅಂದರೆ ಯಾಕಂದರೆ 3-3.5 ವರ್ಷದ ಹಂಗೆಲ್ಲ ಎವಾಲ್ವ್ ಆಗಲ್ಲ ಅದೆಲ್ಲ. ಅವ್ರಿಗೆ ಅಡ್ವಾಂಟೇಜ್ ಈಸ್ ಆಲ್ವೇಸ್ ದೇರ್ ಲೀಡರ್ಸ್ ಹ್ಯಾವ್ ಎಮರ್ಜ್ ಫ್ರಮ್ ದಿ ಕ್ಯಾಡರ್. ಟಕ ಅಂತ ಒಬ್ಬರಾದ್ಮೇಲೆ ಒಬ್ಬೊಬ್ರು ಎಮರ್ಜ್ ಆಗ್ಬಿಡ್ತಾರೆ ಅಲ್ಲಿಂದ, ಸೇಮ್ ಆ್ಯಸ್ ಲೆಫ್ಟಲ್ಲಿ. ಹಾಗಾಗಿ ನೀವು ಹೇಳ್ತಿರೋ ಏಕನಾಯಕತ್ವದ ಭೀತಿ ಅವ್ರನ್ನ ತಾತ್ಕಾಲಿಕವಾಗಿ ಕಾಡಿದ್ರು ದೀರ್ಘಕಾಲದಲ್ಲಿ ಮತ್ತೆ ಚೇತರಿಸ್ಕೊಂಡ್ಬಿಡ್ತಾರೆ ಅವರು. ಬಿಕಾಸ್ ಅವ್ರಿಗೆ ಬ್ಯಾಕ್ಗ್ರೌಂಡ್ ಆರ್ಗನೈಸೇಷನ್ಸ್ ಹಂಗಿರುತ್ತೆ ಅವ್ರಿಗೆ. ನಿಮಗೆ ಹಂಗಿಲ್ಲ. ನಿಮ್ಮ ಸಿಚುಯೇಷನ್ ಈಸ್, ನಾನು ಆಗಲೇ ಒಂದು ಪದ ಬಳಸ್ಬಿಟ್ಟೆ, ಅತ್ತ ದರಿ ಇತ್ತ ಪುಲಿ ಅಂತ ಸಿಗಾಕೊಂಡ್ಬಿಟ್ಟಿದ್ದೀರಿ ಅಂತ. ಕುಟುಂಬವನ್ನು ಬಿಡಲಿಕ್ಕಾಗಲ್ಲ ನಿಮ್ಮ ಹತ್ರ, ಬಿಟ್ಟರು ನೀವು ಉಳ್ಕೊಳ್ಳಲ್ಲ, ಇಟ್ಕೊಂಡ್ರೂ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದು ಕೂತಿದ್ದೀರಿ. ನಾಳೆ ಆಗದೇ ಇಲ್ಲ ಅಂತ ನಾನು ಹೇಳಿಲ್ಲ. ಸಕ್ರಾಮ್ ಅವರು ಹೇಳದಂಗೆ ರಾಜಸ್ಥಾನದಲ್ಲೋ ಮಧ್ಯಪ್ರದೇಶದಲ್ಲೋ ಅಥವಾ ಇನ್ಯಾವುದೋ ರಾಜ್ಯದಲ್ಲೋ ಇವರ ವಿರುದ್ಧವೂ ಆಡಳಿತ ವಿರೋಧಿ ಅಲೆ ಎದ್ದು ನೀವೇ ವಾಪಸ್ ಬರ್ಬೋದೇನೋ. ಸದ್ಯಕ್ಕೆ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ನಿಮಗೆ ಜಾಗ ಇರೋದು, ಬೇರೆಯವ್ರಿಗೆ ಜಾಗ ಇಲ್ಲ. ಅನ್ಲೆಸ್ ಅಗೈನ್ ಆಪ್ ಎಮರ್ಜಸ್, ಅನ್ಲೆಸ್. ಯಾಕಂದ್ರೆ ಇನ್ನು ಮುಂದೆ ಭಾರತದ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಪಕ್ಷವನ್ನ ಪಕ್ಕಕ್ಕೆ ತಳ್ಳಿ ಮಾತನಾಡಕ್ಕಾಗಲ್ಲ. ದಟ್ ಈಸ್ ಅವ್ರು ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ದಟ್ ಇಸ್ ಆಪ್. ದಟ್ ಇಸ್ ವಾಟ್ ದೇ ಹ್ಯಾವ್ ಎಕ್ಸಿಬಿಟೆಡ್ ಇನ್ ಪಂಜಾಬ್. ಇವಾಗ ಅವ್ರು ಪಂಜಾಬಲ್ಲಿ ಗೆಲ್ತಾ ಇಲ್ಲ ನಿಜ, ಬಟ್ ಯು ಕೆನಾಟ್ ನೋ ಲಾಂಗರ್ ಯು ಕ್ಯಾನ್ ಸೈಡ್ ಸ್ಟೆಪ್ ದೆಮ್. ಇಗ್ನೋರ್ ಮಾಡ್ತಾ ಹೋಗೋಕ್ಕಾಗಲ್ಲ ನೀವುಗಳು. ಹಾಗಾಗೋದ್ರಿಂದ ಆ ವಿಚಾರದಲ್ಲಿ ಒಂದು. ಬಟ್ ಎರಡನೇ ಪಾಯಿಂಟ್ಗೆ ಬಂದರೆ RSS, ವಿಚ್ ಐ ವಾಂಟ್ ಟು ಕೌಂಟರ್ ಅಗೈನ್. ಯು ವಾಂಟ್ ಟು ಕೌಂಟರ್ ಮೀ ಬ್ಯಾಕ್, ವಾಪಸ್ ನನ್ನ ಕೌಂಟರ್ ಮಾಡಿ. ಸಿ, ವಿತೌಟ್ ಎನಿ ಹೆಸಿಟೇಷನ್, ಯಾವುದೇ ಮುಲಾಜಿಲ್ಲದೆ ಭಾರತೀಯ ಜನತಾ ಪಕ್ಷದವರು ತಮ್ಮ RSSನ ಸಂಬಂಧವನ್ನು ಒಪ್ಕೋತಾರೆ. ಅವ್ರು ಯಾವ ಮುಲಾಜು ಇಟ್ಕೊಳ್ಳಲ್ಲ ಅದರಲ್ಲಿ. ಎಸ್, ನಾನು ಸಂಘ ಪರಿವಾರದವನು ಅಂತ ಹೇಳ್ಕೋತಾರೆ ಭಾಳ ಇದರಿಂದ. ಹಾಗಿರಬೇಕಾದ್ರೆ
ಅವರು ತಮ್ಮ ವಿಕ್ಟ್ರಿಗೆ ಎಲ್ಲೆಲ್ಲಿಂದ ಲಾಭಗಳು ಬೇಕೋ ಎಲ್ಲೆಲ್ಲಿಂದ ಪಡ್ಕೋಬೇಕೋ ಅದನ್ನು ಪಡ್ಕೋತಾರೆ. ಯು ಕೆನಾಟ್ ಟೇಕ್ ಎನ್ ಅಬ್ಜೆಕ್ಷನ್ ಟು ದಟ್. ಅವ್ರು ತಗೋತಾರಪ್ಪ, ಅವ್ರು ಬೇಕಾಗಿದೆ. ನೀವು ನಿಮ್ಮ ಯಾವುದೇ ಅಂಗಸಂಸ್ಥೆಗಳಿಂದ ಲಾಭಗಳಿಂದ ಪಡ್ಕೋಬೇಕಾದ್ರೆ ಅವರು ಪಡ್ಕೋತಾರೆ. ವಾಟ್ಸ್ ರಾಂಗ್ ಇನ್ ಇಟ್? ವಾಟ್ಸ್ ರಾಂಗ್ ಇನ್? ನಾನು ಅದನ್ನ ಅಬ್ಜೆಕ್ಟ್ ಮಾಡಲಿಲ್ಲ, ಅನಾಲಿಸಿಸ್ ಮಾಡಿದ್ದೆ ಅಷ್ಟೇ. ನಾನು ಹೇಳಿದ್ದೇನು ಅಂದ್ರೆ 77 ನೇರವಾಗಿ ಅವರು ಪರೋಕ್ಷವಾಗಿ ಅವರಿಗೆ ಲೀಡರ್, ಈಗ ರಾಮ್ ಮಾಧವ್ ಅಲ್ವಾ ಜನರಲ್ ಸೆಕ್ರೆಟರಿಯಾಗಿ ಕೊಟ್ಟಿದ್ದಾರೆ, ಅನೇಕ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ಸಂತೋಷ್ ಅವ್ರನ್ನ ಕೊಟ್ಟಿದ್ದಾರೆ, ಇನ್ನು ಕೆಲವ್ರನ್ನ ಕೊಟ್ಟಿದ್ದಾರೆ. ಅಲ್ಲಿಂದ ಡೆಪ್ಯುಟೇಷನ್ ಮಾಡ್ತಕ್ಕಂಥ ಪದ್ಧತಿ ಮುಂಚಿಂದ ಇದೆ, ಬಿಜೆಪಿ ಇಲ್ಲ ಅನ್ನೋದಿಲ್ಲ. ಆದ್ರೆ ನೇರವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲೇ ತೊಡಗಿಸ್ಕೊಳ್ಳುವಂತ ಏನ್ ರಾಂಗು ಅಂತ ನಾನು ಹೇಳ್ತಾ ಇಲ್ಲ. ಅದು ಮಾಡಿದ್ದವ್ರು 2 ಸರ್ತಿ ಅಂತ ಹೇಳಿದೆ. ನನಗಿಂತ ನಿಮಗಿಂತ ರವಿ ಸುಬ್ರಹ್ಮಣ್ಯಗೆ ಇದು ಚೆನ್ನಾಗಿ ಗೊತ್ತು. 77 ಮತ್ತು 2014 ನೇರವಾಗಿ ಮಾಡಿಲ್ಲ ಮಧ್ಯದಲ್ಲಿ ಮಾಡಿ ನೋಡಿ. 80 ಚುನಾವಣೆಯಲ್ಲಿ ಮಾಡ್ಲಿಲ್ಲ, 84ರಲ್ಲಿ ಮಾಡ್ಲಿಲ್ಲ, 89ರಲ್ಲಿ ಮಾಡ್ಲಿಲ್ಲ, 91, 96, 98, 2000 ಮಾಡ್ಲಿಲ್ಲ. ಅವರು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಅವ್ರು ಮಾಡ್ಲಿಕ್ಕೆ ನಾನು ಹೇಳಿದ ಉದ್ದೇಶ ಏನು ಅಂದ್ರೆ RSS ನವರು ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕೆ ಶುರು ಮಾಡಿದ ನಂತರ ಫಲಿತಾಂಶ ಹೆಚ್ಚು ಬಿಜೆಪಿ. ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ಆರ್ಗ್ಯುಮೆಂಟ್ ಅನ್ನ ಬಹಳ ಸಟಲ್ ಆಗಿ ಒಳಗಡೆ ಇಡೋದ್ರ ಮೂಲಕ ಯು ಆರ್ ಟ್ರೈಂಗ್ ಟು ಟೇಕ್ ಅವೇ ದಿ ಕ್ರೆಡಿಟ್ ಆಫ್ ದಿ ನರೇಂದ್ರ ಮೋದಿ ಬೈ ಪುಷಿಂಗ್ ಇಟ್ ಟು RSS. ಇಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಚುನಾವಣೆ ನಡೀಲಿಕ್ಕೆ RSS ನ ಕಾಂಟ್ರಿಬ್ಯೂಷನ್ ಖಂಡಿತ ಕೂಡ ಒಂದು ನಿಮಿಷ. ಆದ್ರೆ ಟ್ರೆಡಿಷನಲ್ ಆಗಿ ಬಿಜೆಪಿ ವೋಟ್ ಮಾಡದೇ ಇರೋಂತ ವೋಟರ್ಸ್ ನ ಬಿಜೆಪಿ ಕಡೆ ಎಳೆಯೋದ್ರಲ್ಲಿ ಮೈದಾನ ರಾಜಕೀಯವನ್ನು ಅರಗಿಸಿಕೊಂಡ ನಾಯಕರುಗಳ ಪೈಕಿ ನರೇಂದ್ರ ಮೋದಿ, ಅರವಿಂದ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಈ ತರದ ವ್ಯಕ್ತಿಗಳ ಮುಂದೆ ನಿಮ್ಮ ನಾಯಕರು ಸ್ಪರ್ಧೆಯನ್ನು ಸಾಟಿಯನ್ನು ಕೊಡಲಿಕ್ಕೆ ಆಗ್ತಿಲ್ಲ ಅನ್ನೋ ಸರಳ ಸತ್ಯವನ್ನು ಒಪ್ಕೋಬೇಕಷ್ಟೇ. ನೀವು ಈ ಹಂತದಲ್ಲ ಸತ್ಯ ಇರಬಹುದು, ಈ ಹಂತದಲ್ಲ ಸತ್ಯ ಇರಬಹುದು. ಅವ್ರಿಗೆ ಹೋಲಿಕೆ ಮಾಡಿ ನೋಡಿದಾಗ ಫೀಲ್ಡ್ ಲೆವೆಲ್ ಅಲ್ಲಿ, ಗ್ರೌಂಡ್ ಲೆವೆಲ್ ಅಲ್ಲಿ ಆ ರೀತಿಯ ಒಂದು ಸ್ಟ್ರಾಟಜಿ ಮಾಡಿ ಆ ರೀತಿಯ ಒಂದು ಲೀಡಿಂಗ್ ಗ್ರೌಂಡ್ ವರ್ಕ್. ಹೌದು, ನರೇಂದ್ರ ಮೋದಿ ಡಿಪೆಂಡ್ಸ್ ಆನ್ ಕಂಟಿನ್ಯೂಸ್ಲಿ ಆ ಒಂದು ಯುಫೋರಿಯಾ, ಒಂದು ವೇವ್ ಅನ್ನು ಕ್ರಿಯೇಟ್ ಮಾಡೋ ಸ್ಟೈಲ್ ನಲ್ಲಿ. ಮಮತಾ ಬ್ಯಾನರ್ಜಿ ಕಂಪ್ಲೀಟ್ಲಿ ರಿಲೈಸ್ ಆನ್ ಹರ್ ಪರ್ಸನಲ್ ಸ್ಪಿರಿಟ್ ಮತ್ತೆ ಒಂದು ರೆಸಿಸ್ಟೆನ್ಸ್ ಮೂವ್ಮೆಂಟ್ ತರ. ಅದು ಈ ಒಂದೊಂದು ಗುಣಗಳು ಒಬ್ಬೊಬ್ಬರಿಗಿದೆ, ಅವರದಲ್ಲಿ ಬಚಾವ್ ಆಗ್ತಿದ್ದಾರೆ ಆಸ್ ಆನ್ ಟುಡೇ. ನನಗೆ ಗೊತ್ತಿಲ್ಲ ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಮಲ್ಲಿ ಅದನ್ನ ಮಾಡಲಿಕ್ಕೆ ನಾಯಕರು ಇಲ್ಲ, ಇರೋರ ಕೈಲಿ ಆಗ್ತಾನೂ ಇಲ್ಲ. ದಿ ಎಂಡ್ ರಿಸಲ್ಟ್ ಈಸ್ ಟುಡೇಸ್ ಪರಿಸ್ಥಿತಿ. ನೀವು ಇದಕ್ಕೆ 1000 ರೀಸನ್ಸ್ ಕೊಡ್ತಾ ಹೋಗ್ಬೋದು ನಾವು, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದು ಪ್ಲಸ್ RSS ಇವತ್ತಿಂದ ಅಲ್ಲ ಶಂಕರ್. ಟೇಕ್ ಎಕ್ಸಾಂಪಲ್ ಆಫ್ ಗುಜರಾತ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನರೇಂದ್ರ ಮೋದಿ ಸರ್ಕಾರ 3 ಟರ್ಮ್ ಆಳೋದಕ್ಕೆ ಮೊದಲು ನಾನು ಮಾತಾಡ್ತಾ ಇರೋದು. ಅನ್ಬಿಲೀವಬಲ್ ಕಂಟ್ರೋಲ್ಸ್ ಇದ್ದಂಥದ್ದು, ಇನ್ಕ್ಲೂಡಿಂಗ್ ಯುವರ್ ಗ್ರೇಟ್ ಇನ್ಚಾರ್ಜ್ ಆಫ್ ಕರ್ನಾಟಕ ಕಾಲ್ ದಿಗ್ವಿಜಯ್ ಸಿಂಗ್, ಮಧ್ಯಪ್ರದೇಶದಲ್ಲಿ ತಗೊಳ್ಳೋದಾದ್ರೆ ನೀವು ಅನ್ಬಿಲೀವಬಲ್ ಕಂಟ್ರೋಲ್ಸ್ ಇದ್ದಂಥದ್ದು. ಗುಜರಾತಲ್ಲಿ ಏನು ಮಾಡ್ತು RSS? ಕೆಲವು ಪ್ರಾಂತ್ಯಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಏನೇನು ಕೆಲಸವನ್ನ ಮಾಡಬೇಕೋ ಆ ಕೆಲಸವನ್ನ ಮಾಡಿ ಬಂದೋಬಸ್ತ್ ಮಾಡಿಟ್ರು ಫಸ್ಟ್, ಆಮೇಲೆ ಮುಗಿಸಿದ್ರು. ನಿಮಗೆ ಕಾಣಿಸ್ದೇ ಇದ್ರೆ ಒಬ್ಬ ರಾಜಕೀಯ ಪಕ್ಷವಾಗಿ ನಾವು ಯಾರೇನ್ ಮಾಡೋಕ್ಕಾಗತ್ತದಕ್ಕೆ? ನಿಮಗೆ ಕಾಣಿಸ್ತಾ ಇಲ್ಲ, ಯು ಡೋಂಟ್ ನೋ. ಆಪ್ ಏನ್ ಮಾಡ್ತಾ ಇದೆ ಪಂಜಾಬ್ ಒಳಗಡೆ ಅನ್ನೋದು ನಿಮಗೆ ಕಾಣಿಸ್ದೇ ಇದ್ರೆ ಬೇರೆಯವ್ರಿಗೆ ಹೆಂಗ್ ಕಾಣಿಸ್ಬೇಕದು? ಬಿಕಾಸ್ ಯು ಆರ್ ದಿ ಆಕ್ಚುಯಲ್ ಪಾರ್ಟಿ ಅಲ್ವೇ? ಗೋವೆನಲ್ಲಿ ನಿಮ್ಗೆ ಈ ಬಾರಿ ಗೆಲ್ಲಕ್ ಚಾನ್ಸ್ ಇತ್ತು ಅನ್ನೋದಾದ್ರೆ ಆಪ್ ಪಕ್ಷ ಈಗಲೂ ಗೆಲ್ಬೋದೇನೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಆಪ್ ಪಕ್ಷ ಅಲ್ಲಿ ಆ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದಾದ್ರೆ ಆಬ್ವಿಯಸ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ. ಆಪ್ ಈಸ್ ಆಕ್ಯುಪೈಯಿಂಗ್ ಯುವರ್ ಸ್ಪೇಸ್ ನ ಆಸ್ ಆನ್ ಟುಡೇ. ನಾಳೆ ನಂಗೆ ಗೊತ್ತಿಲ್ಲ, ಆಪ್ ನಿಮ್ ಸ್ಪೇಸ್ ನ ಆಕ್ಯುಪೈ ಮಾಡ್ತಾ ಇದೆ, ಅನುಮಾನನೇ ಇಲ್ಲ. ಸಣ್ಣದ್ರಲ್ಲಿರ್ಬೋದು ದೊಡ್ಡದ್ರಲ್ಲಿ. ಯಾಕೆ ಅಂದ್ರೆ ಅವ್ರನ್ನ ಭಾರತೀಯ ಜನತಾ ಪಕ್ಷನ ಅಷ್ಟು ಸೀರಿಯಸ್ ಆಗಿ ಚಾಲೆಂಜ್ ಮಾಡೋ ಶಕ್ತಿ ಇವ್ರುಗಳಲ್ಲಿ ಇದೆ ಅಂತ ಜನ ನಿತೀಶ್ ಮೂಲಕ ಬಿಹಾರದಲ್ಲೂ, ಮಮತಾ ಮೂಲಕ ಪಶ್ಚಿಮ ಬಂಗಾಳದಲ್ಲೂ, ಆಪ್ ಮೂಲಕ ದಿಲ್ಲಿ ಮತ್ತು ಪಂಜಾಬ್ ಅಥವಾ ಗೋವೆಯಲ್ಲೂ, ಅಥವಾ ಇನ್ಯಾರು ನಾಳೆ ಏನಾರು ಅದೇ ಪರಿಸ್ಥಿತಿ ಬಂದರೆ ನವೀನ್ ಪಟ್ನಾಯಕ್ ಮೂಲಕ ಒರಿಸ್ಸಾದಲ್ಲೂ ಕಾಣಿಸ್ಕೋತಾ ಇದ್ದಾರೆ. ವೇರ್ ಈಸ್ ಕಾಂಗ್ರೆಸ್ ಸೀನ್ ಲೈಕ್ ದಿಸ್ ವೇರ್ ಯು ಕ್ಯಾನ್ ಚಾಲೆಂಜ್ ಎ ನ್ಯಾಷನಲ್ ಪಾರ್ಟಿ ಕಾಲ್ ಬಿಜೆಪಿ? ಶೋ ಮೀ ಫಾರ್ ಮೀ ಟು ಬಿಲೀವ್ ಯು. ನಿಮ್ಮನ್ನ ನಾನು ನಂಬಬೇಕು ಅನ್ನೋದಾದ್ರೆ ಈ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಇದೇನು ಮೊದಲನೇ ಸರ್ತಿ ಬಂದಿರೋಂಥದ್ದಲ್ಲ. 67 ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಂತೆ. ಕ್ವಿಕ್ ಆಗಿ ನೋಡಿ. ಚುನಾವಣಾ ಫಲಿತಾಂಶ ಬಂದಿದೆ, ಬಹುತೇಕ ಕೆಲವು ಕಡೆ ಕಾಂಗ್ರೆಸ್ ಕೂಡ ಗೆಲುವಿನ ಹಂತದಲ್ಲಿದೆ, ಕೆಲವು ಕಡೆ ಹಿನ್ನಡೆ ಆಗಿದೆ. ಕೊಟ್ಟರೆ ಒಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರು, ಎರಡನೇದು ವೋಟರ್ಸ್ ಪೋಲರೈಸೇಷನ್. ಯಾಕಂದ್ರೆ ಬಿಜೆಪಿಯವರು ಹಿಂದೂ ಕಾರ್ಡ್ ಅನ್ನು ಬಹಳ ಪ್ಲೇ ಮಾಡಿದ್ರು. ಎಂಥದ್ದು ಸ್ಮಶಾನದ ಇಶ್ಯೂ, ಇನ್ನೊಂದು ಇಶ್ಯೂ, ಅದು ಬಹಳ ಸೀರಿಯಸ್ ಆಗಿ ಅದನ್ನೇ ಪ್ರಚಾರ ಮಾಡಿದ್ರು.
ಮುಸಲ್ಮಾನರ ಕಬರಸ್ಥಾನಕ್ಕೆ ಇದು ಮಾಡ್ತಾರೆ, ಹಿಂದೂಗಳ ಸ್ಮಶಾನಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಥರ ಈ ಥರ ಎಲ್ಲ ದೊಡ್ಡದಾಗಿ ಪ್ರಚಾರ ಮಾಡಿದ್ರು. ಅದು ಒಂದು. ಮತ್ತು ಮುಲಾಯಂ ಸಿಂಗ್ ಯಾದವ್ ಅವ್ರ ಕುಟುಂಬದಲ್ಲಿ ಇದ್ದಂಥ ಜಗಳನೂ ಕೂಡ ಕಾರಣ ಆಗಿರ್ಬೋದು. ಅಪ್ಪ ಮಕ್ಕಳು, ಚಿಕ್ಕಪ್ಪ ಅವಕ್ಕೆಲ್ಲ ಒಂದು ಗಲಾಟೆ ಐತಲ್ಲ ರಾಜಕೀಯವಾಗಿ, ಅದು ಒಂದು ಕಾರಣ ಇರ್ಬೋದು. ಬಟ್ ಏನೇ ಆದರೂ ಕೂಡ ಜನ ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಾಗ್ತದೆ. ಯಾವುದೇ ರಾಜ್ಯದಲ್ಲಿ ಏನೇ ಕಾರಣಗಳಿದ್ರೂ ಕೂಡ ಜನರು ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಾಗ್ತದೆ. UP-ನಲ್ಲಿ BJP-ಗೆ ಹೆಚ್ಚು ಕಡಿಮೆ ಜಯ ಸಿಗ್ತದೆ ಅಂತಕ್ಕಂಥದ್ದು ಟ್ರೆಂಡು ಆ ಥರ ಇದೆ. ಪಂಜಾಬ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಗೆಲ್ತೀವಿ ಅಂತ, ಅಲ್ಲಿ ಕೂಡ ನಮಗೆ ಗೆಲ್ಲ ಸಾಧ್ಯತೆ ಇದೆ. ಗೋವಾದಲ್ಲೂ ಕೂಡ ಗೆಲ್ಲ ಸಾಧ್ಯತೆ ಇದೆ. ಮಣಿಪುರದಲ್ಲೂ ಗೆಲ್ಲ ಸಾಧ್ಯತೆ ಇದೆ. ಉತ್ತರಾಖಂಡನಲ್ಲಿ ನಮಗೆ ಬಹುಶಃ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಕೆಲಸ ಮಾಡಿರ್ಬೋದು. ಸೊ ಅದರಿಂದ ಯಾವುದೇ ಕಾರಣಗಳಿದ್ರೂ ಕೂಡ ಜನ ಕೊಟ್ಟಂತ ತೀರ್ಪನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಕೋಬೇಕಾಗ್ತದೆ. ಸರ್ ಒಟ್ಟಾರೆ ಅಂದ್ರೆ 5 ರಾಜ್ಯದಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಇನ್ನು ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿದೆ ಹೊರತು ದೊಡ್ಡ ರಾಜ್ಯಗಳಲ್ಲಿ ಹಿನ್ನಡೆ ಆಗಿರೋ. ಚಿಕ್ಕ ಪುಟ್ಟ ರಾಜ್ಯ ದೊಡ್ಡ ರಾಜ್ಯ ಅಂತ ಪ್ರಶ್ನೆ ಬರೋದಿಲ್ಲ. ಪಂಚರಾಜ್ಯ ಅನ್ನಕ್ ಮಾತ್ರ ಚಿಕ್ಕದು ಸೇರ್ಸ್ಕೊಂಡು ಹೇಳ್ತೀರಿ. ಅಲ್ಲ, ರಾಜ್ಯಸಭಾ ಹೇಳ್ದೆ ಇಲ್ಲಿ ಪಂಚರಾಜ್ಯ ಅನ್ನುವಾಗ ಅಕಾಲಿ ದಳದವ್ರ ಜೊತೆ ಸೇರ್ಕೊಂಡು ಜೊತೆಲಿ ಅಧಿಕಾರದಲ್ಲಿ ಇದ್ರಲ್ಲಪ್ಪ. ಅಲ್ಲಿ ಗೆದ್ದಿದಾರ? ಇಲ್ಲ. ಗೋವಾದಲ್ಲಿ ಅವರೇ ಅಧಿಕಾರದಲ್ಲಿ ಇದ್ರಲ್ಲ BJP-ಯವರು, ಅಲ್ಲಿ ಗೆದ್ದಿದಾರ? ಅದರಿಂದ ಇದು ದೊಡ್ಡ ರಾಜ್ಯದಲ್ಲಿ ಗೆದ್ದವ್ರೆ ಚಿಕ್ಕ ರಾಜ್ಯದಲ್ಲಿ ಗೆದ್ದವ್ರೆ ಅನ್ನೋದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವುಗಳು ಇದ್ದೇ ಇರ್ತವೆ. ಪಂಜಾಬ್ನಲ್ಲಿ BJP ಸೋತಿದೆ, ಅಕಾಲಿ ದಳ ಸೋತಿದೆ, ಗೋವಾದಲ್ಲಿ BJP-ಯವರು ಅಧಿಕಾರದಲ್ಲಿದ್ದರು. ಆ ಥರ ಸೋಲು ಗೆಲುವುಗಳು ಇರ್ತವೆ. ಜನ ಕೊಟ್ಟು ಏನ್ ತೀರ್ಪು ಕೊಡ್ತಾರೆ ಅದನ್ನು ಒಪ್ಕೋಬೇಕಾಗ್ತದೆ. ಉತ್ತರ ಪ್ರದೇಶ ಮೋದಿ ಅಲೆ ರಾಷ್ಟ್ರದಲ್ಲಿ ಜಾಸ್ತಿ ಆಗ್ತಿದೆ ಹಾಗಾದ್ರೆ ಪಂಜಾಬ್ನಲ್ಲಿ ಯಾಕೆ ಕೆಲಸ ಮಾಡದೆ ಹೋಯ್ತು? ಅಲ್ಲಿ ಹೋಗಿ ಭಾಷಣ ಮಾಡೋರಲ್ಲಪ್ಪ ಬಹಳ ಸಾರಿ. ನಮ್ಮ ರಮೇಶ್ ಇಲ್ಲಿ ಕರ್ನಾಟಕದಲ್ಲಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿದ್ರು, ಒಬ್ಬ ಮಂತ್ರಿನೂ ಅಂತ ಹೇಳಿದ್ರು ಅಲ್ಲಿ ಭಾಷಣದಲ್ಲಿ ಹೋಗಿ ಪಂಜಾಬ್ನಲ್ಲಿ. ಅಲ್ಲೇ ನಮ್ಮ ಮೋದಿ ಅಲೆ ಕೆಲಸ ಮಾಡಲಿಲ್ಲ. ಬರೀ UP-ಗೆ ಮಾತ್ರ ಸೀಮಿತ ಆಯ್ತು ಅಲೆ. ಅಟ್ಲೆ ಆ ಥರ ಎಲ್ಲ ಮೋದಿ ಅಲೆಯಿಂದ ಎಲ್ಲ ಗೆದ್ದು ಬಿಟ್ಟಿದೆ ಅಂತಲ್ಲ. ನಾನು ಹೇಳ್ದಾಗೆ UP-ನಲ್ಲಿ ಅಖಿಲೇಶ್ ಅಂತನೂ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಇದ್ರು. ಮತ್ತೆ ಅವ್ರ ಸರ್ಕಾರ 5 ವರ್ಷ ನಡೆಸಿತ್ತು. ಪಾಪ ಒಳ್ಳೆ ಕೆಲಸ ಮಾಡಿದ್ರು ಅಖಿಲೇಶ್ ಯಾದವ್. ಆದರೂ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟು ಕೆಲಸ ಮಾಡಿದೆ. ಅವ್ರ ಮನೇಲಿದ್ದಂಥ ಒಂದು ಕುಟುಂಬದ ಜಗಳನೂ ಕೂಡ ಕಾರಣ ಇರ್ಬೋದು. ಎರಡನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಪೋಲರೈಸೇಷನ್ ಆಫ್ ವೋಟ್ಸು ಬಿಕಾಸ್ ಆಫ್ ದೇ ಪ್ಲೇಡ್ ಬಹಳ ವ್ಯಾಪಕವಾಗಿ ಹಿಂದೂ ಕಾರ್ಡನ್ನು ಪ್ಲೇ ಮಾಡಿದ್ರು. ಅಲ್ಲಿ ಉತ್ತರಾಖಂಡದಲ್ಲೂ ಹಿಂದೂ ಕಾರ್ಡನ್ನೇ ಪ್ಲೇ ಮಾಡಿದ್ದಾರೆ. ಪಂಜಾಬ್ನಲ್ಲೆಲ್ಲ ಮಾಡಿದ್ರು ಕೂಡ ಅಲ್ಲಿ ನಡೆದಿಲ್ಲ ಅವರು ಅಷ್ಟೇ. ಆಂಟಿ ಇನ್ಕಂಬೆನ್ಸಿ ಅನ್ಸಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲಿ ಅಧಿಕಾರ ಇದ್ರು ಅಲ್ಲೇ ಅವ್ರು ಕಳ್ಕೊಂಡು ಬೇರೆಯವ್ರು ಬಂದಿದ್ದಾರೆ. ನಾನು ಅದೇ ಹೇಳಿದ್ದು, ಅಖಿಲೇಶ್ಗೂ ಅದೇ ಆಗಿದೆ, ಉತ್ತರಾಖಂಡದಲ್ಲೂ ಅದೇ ಆಗಿದೆ ರಾವತ್ಗೆ. ನಾನೇನು ಹೇಳ್ತೀನಿ ಅಂದ್ರೆ, ಜನ ಯಾವಾಗಲೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ಈ ಆಂಟಿ ಇನ್ಕಂಬೆನ್ಸಿ ಕೂಡ ಒಂದು ಪ್ರಮುಖವಾದಂತ ಪಾತ್ರ ವಹಿಸ್ತದೆ. ನೋಡಪ್ಪ, ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ BJP-ಯವರು ಅಧಿಕಾರದಲ್ಲಿ ಇದ್ರಲ್ಲ 8-9 2013ವರೆಗೆ. ಅವ್ರು ಮಾಡದಂತ ಪಾಪದ ಕೆಲಸಗಳು ಜನ ಮರ್ತಿಲ್ವಲ್ಲ ಇನ್ನ. ಸರ್, ಬೈ ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಏನು? ಹಾಗಾದ್ರೆ ಬೈ ಎಲೆಕ್ಷನ್ಗೆ ಪಂಜಾಬ್ದು ನಮಗೆ ಸಹಾಯ ಆಗ್ಬೋದಲ್ಲ? ಆ ತರಹ ಒಂದು ರಾಜ್ಯದ ಎಲೆಕ್ಷನ್ ಇನ್ನೊಂದು ರಾಜ್ಯಕ್ಕೆ ಆಗ್ತದೆ ಅಂತೇನು ಆ ಥರ ಇಲ್ಲ. ಪಂಜಾಬ್ನ ಆ ರಾಜ್ಯಗಳ ಎಲೆಕ್ಷನ್ಗೂ ಇಲ್ಲಿ ಇರ್ತಕ್ಕಂಥ ಬೈ ಎಲೆಕ್ಷನ್ಗೂ ಸಂಬಂಧ ಇಲ್ಲ. ಇಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ, ಇಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ, ಇದ್ರ ಮೇಲೆ ಚುನಾವಣೆ ಆಯ್ತದೆ. ನೋಡ್ರಿ, ಶ್ರೀನಿವಾಸ್ ಪ್ರಸಾದ್ಗೆ ಒಂದು ರಾಜಕೀಯ ಸಂಸ್ಕೃತಿ ಇಲ್ಲ. ಅವರಿಗೆ ಬರೀ ಸಿಂಗುಲರ್ನಲ್ಲಿ ಮಾತಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದು ಅದೇ ದೊಡ್ಡತನ ಅಂತ ತಿಳ್ಕೊಬಿಟ್ಟಿದ್ದಾರೆ.
ಸಿಂಗುಲಲ್ಲಿ ಮಾತಾಡ್ಬಿಟ್ರೆ ಒಬ್ಬರಿಗೆ ಅದೇನೋ ದೊಡ್ಡ ಲೀಡ್ರು ಅಂತ ಅನ್ಕೋಬಿಟ್ಟಿದ್ದಾರೆ. ಜನ ಪಾಠ ಕಲಿಸ್ತಾರೆ. ಸವಾಲ್ ಹಾಕಿದ್ದಾರೆ ಸರ್ ರಾಜಕೀಯ ಜನ ಪಾಠ ಹೇಳ್ದಲ್ಲ, ಜನ ಪಾಠ ಕಲಿಸ್ತಾರೆ ಅವರಿಗೆ ಮುಂದಿನ ಈ ಬೈ ಎಲೆಕ್ಷನ್ ಅಲ್ಲಿ. ಇದು ನನಗೂ ಅವ್ರಿಗೆ ಚುನಾವಣೆ ನಡೀತಾ ಇದೆಯಾ? ಅವ್ರು ಹೇಳ್ತಿದ್ದಾರೆ ಸರ್, ಅವ್ರು ಏನೇನೋ ಭ್ರಮೆನಲ್ಲಿ ಹೇಳ್ತಾ ಇದಾರೆ ಪಾಪ. ಈಗ ಅವ್ರಿಗೆ ಏನಾಗ್ಬಿಟ್ಟದೆ, ಬಿಜೆಪಿ ಸೇರ್ಕೊಬಿಟ್ಟ ತಕ್ಷಣ ಗೆದ್ಬಿಡ್ತೀನಿ ಅಂತಕ್ಕಂಥ ಭ್ರಮೆನಲ್ಲಿ ಇದ್ದಾರೆ. ಅವ್ರು ಈ ಹೊತ್ತಿನವರಿಗೆ ಅಂಬೇಡ್ಕರ್ ವಾದ ಪ್ರತಿಪಾದನೆ ಮಾಡಿದವರು ಇವತ್ತು ಕೋಮುವಾದಿ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ಆಲ್ ರೈಟ್, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್, ಜನರ ಅಭಿಪ್ರಾಯಗಳಿಗೆ ನಾನು ತಲೆಬಾಗುತ್ತೀನಿ, ತಲೆಬಾಗಲೇಬೇಕು. ನಾನು ಸದಾಕಾಲ ತಮಾಷೆಗೆ ಮಾಡ್ತಾ ಇರ್ತೀನಿ. ನ್ಯಾಯಾಲಯದಿಂದ ಹೊರಕ್ಕೆ ಬಂದು ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ಅವರು ಏನೋ ಆದೇಶವನ್ನು ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತೀನಿ. ಪಾಲನೆ ಮಾಡಲೇಬೇಕು. ನೀವು ಮಾಡಲ್ಲ ಅಂದರೆ ನ್ಯೂಸು, ಮಾಡ್ತೀನಿ ಅಂದರೆ ಯಾವ ನ್ಯೂಸು? ಹಾಗೇನೇ ನಾನು ಜನರ ಅಭಿಪ್ರಾಯಕ್ಕೆ ಪಾಲನೆ ಮಾಡ್ತೀನಿ ಅಂತಂದರೆ ನ್ಯೂಸ್ ಅಪ್ಪ. ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ನನ್ನ ವಿರುದ್ಧವಾಗಿ ಎಲೆಕ್ಷನ್ ಬಂದರೆ ನಾನು ಇದು ಎಲೆಕ್ಷನ್ನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀನಿ ಅನ್ನೋದಾದರೆ ಅದು ಬೇರೆ ನ್ಯೂಸ್ ಅಪ್ಪ, ಅದು ಬೇರೆ ಕತೆ. ಅದು ಏನೇ ಆಂಟಿ ಇನ್ಕಂಬೆನ್ಸಿ ಅಂದರೆ ಆಡಳಿತ ವಿರೋಧಿಯ ಗುಣಲಕ್ಷಣಗಳನ್ನು ಮಾನ್ಯ ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ ಈ ಚುನಾವಣೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಅವರು ಗುರುತಿಸಿದ್ದಾರೆ. ಟ್ರೂ ಇನ್ ಶಿರೋಮಣಿ ಅಕಾಲಿ ದಳ ಸೋತಿರೋದು ಅದಕ್ಕೆ ಅಂತಲೇ ಕಾಣುತ್ತೆ. ಹಾಗಾದರೆ ಐ ವಾಂಟ್ ಟು ಆಸ್ಕ್ ಮಾನ್ಯ ಶ್ರೀ ಶಂಕರ್ ಅವ್ರನ್ನ ವಾಪಸ್ ಬಂದ ಮೇಲೆ ಕೇಳ್ತೀನಿ. ಅಫ್ಕೋರ್ಸ್ ಐ ವಿಲ್ ಟೇಕ್ ಇನ್ ರವಿ ಸುಬ್ರಹ್ಮಣ್ಯ ಅವ್ರನ್ನ ಮತ್ತು ಶಾಂತಲಾ ಅವ್ರನ್ನ. ದಿ ಕ್ವಶನ್ ಈಸ್, ಹಾಗಿದ್ದರೆ ಈ ಆಡಳಿತ ವಿರೋಧಿ ಅಲೆ ಬಿಜೆಪಿಯ ಹೊಸ ಸ್ಫೂರ್ತಿ ಮತ್ತು ಉತ್ಸಾಹದ ನಡುವೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೊಡೆಯಲ್ವೇ? ಕೇಳೋಣ. ಆಲ್ ರೈಟ್, ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಅಂತಿಮ ಹಂತಗಳಿಗೆ ನಾವು ಧಾವಿಸಿ ಹೋಗುತ್ತಿದ್ದೇವೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಕೂಡ ಉತ್ತರ ಪ್ರದೇಶದಲ್ಲಿ ತನ್ನ ಗೆಲುವಿನ ನಾಗಾಲೋಟವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿದೆ. 308 ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನು ಕಾಪಾಡಿಕೊಳ್ಳುತ್ತಿರುವ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಬಿಜೆಎಸ್ಪಿಗೆ 65, ಬಿಎಸ್ಪಿಗೆ 22, 8 ಇತರರಿಗೆ ಬಿಟ್ಟುಕೊಟ್ಟಿದೆ. ಅಂದರೆ ಅರ್ಥ ನಾನು ಆಗೇ ಹೇಳ್ದಂಗೆ ಈಗಲೂ ಹೇಳ್ತೀನಿ, ಅಲ್ಟಿಮೇಟ್ಲಿ 400 ಚಿಲ್ಲರೆ ಸ್ಥಾನಗಳ 3 ಸ್ಥಾನಗಳ ಅಂತಿಮ ಫಲಿತಾಂಶ ಪ್ರಕಟವಾದಾಗ ವರ್ಸ್ಟ್ ಕೇಸ್ ಸಿನಾರಿಯೋಸ್ ತಗೊಳ್ಳೋದೇ ಆದ್ರೂ ಇನ್ನೊಂದು 20-25 ಸೀಟ್ ಈ ಕಡೆ ಆ ಕಡೆ ಶಫಲ್ ಆಗ್ಬೋದು ಅನ್ನೋದಾದ್ರೂ ಬಹುಶಃ ಭಾರತೀಯ ಜನತಾ ಪಕ್ಷ 270-280 ಆಸುಪಾಸಿನಿಂದ ಕೆಳಕ್ಕೆ ಇಳಿಯುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸುತ್ತಿಲ್ಲ. ಇದರ ಮೇಲೇನಾದರೂ ಆದರೆ ಅದು ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಮ್ಯಾಜಿಕ್ ಅಷ್ಟೇನೇನೆ. ಇದು ಭಾರತೀಯ ಜನತಾ ಪಕ್ಷದ ಉತ್ತರ ಪ್ರದೇಶದ ಸಾಹಸ ಆಗಿದ್ದರೆ ಅಥವಾ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅದೇ ರೀತಿಯಾದಂಥ ಫಲಿತಾಂಶವನ್ನು ತಾನು ಮಾಡ್ತಾ ಇರೋ ಕಾಣಿಸ್ತಾ ಇದೆ. ಗೋವೆನಲ್ಲಿ ಕಾಂಗ್ರೆಸ್ ಬಿಜೆಪಿ ಟೈಅಪ್ ಆಗ್ತಾ ಇದೆ. ಮಣಿಪುರದಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನವನ್ನು ಉಳಿಸ್ಕೋಬಹುದೇನೋ. ಆದರೆ ಉತ್ತರಾಖಂಡ ಮಾತ್ರ ಮಿನಿ ಉತ್ತರ ಪ್ರದೇಶದಂತೆ ಹೆಸರಿನಲ್ಲೇ ಅಡಗಿರುವಂತೆ ಅದು ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ತಿರುಗಿ ನಿಂತಂಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಉತ್ತರ ಪ್ರದೇಶದಲ್ಲಂತೂ. ಐ ಡೋಂಟ್ ನೋ. ಮೋದಿ सारे उत्तर प्रदेश के किसानों को विश्वास दिलाता हूं कि भारतीय जनता पार्टी उत्तर प्रदेश इकाई ने जो संकल्प किया है, 11 तारीख को चुनाव के नतीजे आएंगे, 13 तारीख को विजय की होली मनाएंगे, रंग वाली होली मनाएंगे, केसरिया रंग से रंगी होली मनाएंगे. उसके बाद भाजपा की नई सरकार बनाएंगे. भाजपा की नई सरकार बना करके उसकी पहली मीटिंग होगी. और मैं आपको विश्वास दिलाता हूं, ये मेरी जिम्मेवारी होगी कि नई सरकार की पहली मीटिंग में पहला निर्णय किसानों की कर्ज माफी का कर दिया जाएगा. ಆಲ್ ರೈಟ್, ಇದು ಅವತ್ತು ದಿನ ಮಾಡಿದ್ದ ಭಾಷಣ, ಇವತ್ತಿಂದಲ್ಲ ಈ ಭಾಷಣ. ಆ ದಿನ ಅವರು ಹೇಳಿದ್ದು ಚುನಾವಣಾ ರ್ಯಾಲಿಯಲ್ಲಿ 12ನೇ ತಾರೀಕು ಹೋಲಿ ಬೇಡ, 11ನೇ ತಾರೀಕೆ ಹೋಲಿ ಮಾಡೋಣ, ಈ ಬಾರಿ ನಾವು ತೋರಿಸ್ತೀವಿ ಹೆಂಗೆ ಮಾಡ್ತೀವಿ ಹೋಲಿನ ಅಂತ. ಅದೇ ರೀತಿ ಅಮಿತ್ ಶಾನೂ ಹೇಳಿದ್ದು ಉಂಟು, 11ನೇ ತಾರೀಕು ತೋರಿಸ್ತೀವಿ ಏನು ಉತ್ತರ ಪ್ರದೇಶದ ಜನ ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನಾವು ಅಂತ ಹೇಳ್ತಿದ್ರು. ದಟ್ ಮೀನ್ಸ್ ಒಂದಂತೂ ಕ್ಲಿಯರ್, ಭಾರತೀಯ ಜನತಾ ಪಕ್ಷದ ನಾಯಕರು
ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಇದ್ರು ಮೊದಲನೇ ದಿನದಿಂದಾನು. ಪ್ಲಸ್ ಎಕ್ಸಿಟ್ ಪೋಲ್ ಬಂದಾಗಲೂ ಅವ್ರು ಅಷ್ಟೇ ಎಕ್ಸ್ಟ್ರೀಮ್ ಕಾನ್ಫಿಡೆಂಟ್ ಆಗಿದ್ರು, ಅಂದರೆ ವಿಶ್ವಾಸ ಇತ್ತು ಅವ್ರಿಗೆ ಉತ್ತರ ಪ್ರದೇಶ ವಿಚಾರದಲ್ಲಿ. ಆದರೆ ಉತ್ತರಾಖಂಡ ಆಗಲಿ ಗೋವಾ ಆಗಲಿ ಅಥವಾ ಬೇರೆ ರಾಜ್ಯಗಳಾಗಲಿ ಅವ್ರಿಗೆಲ್ಲ ಅಫ್ಕೋರ್ಸ್ ಪಂಜಾಬ್ನ ಬಿಟ್ಟೇ ಕೊಟ್ಬಿಟ್ಟಿದ್ರು ಅವರು, ಸವಾಸನೆ ಬೇಡ ಅಂತ. ನರೇಂದ್ರ ಮೋದಿ ಅವರು ರ್ಯಾಲಿಗಳಿಂದ ವಿತ್ಡ್ರಾ ಮಾಡ್ಕೊಂಡಾಗಲೇ ಪಂಜಾಬ್ನಿಂದ ಎಲ್ಲರಿಗೂ ಅರಿವಾಗಿತ್ತು ದೆರ್ ಇಸ್ ಸಮಥಿಂಗ್ ಬೇಸಿಕಲಿ ರಾಂಗ್ ಇವ್ರಿಗೆ ಹಂಗಾರೆ, ಹಾಗಾಗಿ ಹಿ ಈಸ್ ನಾಟ್ ಇವನ್ ಅಟೆಂಡು ಮಾಡ್ತಾ ಇಲ್ಲ ರ್ಯಾಲಿಗಳನ್ನು ಅಂತ ಅವರು ಹೇಳ್ತಾ ಇದ್ರು. ಇನ್ನು ಅಲ್ಲಿ ಅವತ್ತಿನ ಭಾಷಣದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಸಾಲ ಮನ್ನಾನ ಶಂಕರ್ ಪ್ರಸ್ತಾಪ ಮಾಡ್ತಿದ್ದಾರೆ. ಫೆಂಟಾಸ್ಟಿಕ್, ಕರ್ನಾಟಕದ ರೈತರಿಗೂ ಎಕ್ಸ್ಟೆಂಡ್ ಆಗ್ಬೋದು. ಬಿಕಾಸ್ ಇನ್ನು 1.25 ವರ್ಷದಲ್ಲಿ ನಾವಿದ್ದೀವಿ, ನಮ್ಗೆ ಈಗ ಕೊಟ್ಟರೆ ನಾವು ಮುಂದಕ್ಕೆ ಅವ್ರಿಗೆ ಓಟ್ ಹಾಕೋದ್ರ ಬಗ್ಗೆ ಚಿಂತೆ ಮಾಡ್ಬೋದು. ಏನೋ ಸುಮ್ಮನೆ ಕೊಡ್ತೀನಿ ಅಂತ ನಮಗೆ ಲಾಲಿಪಾಪ್ ತೋರಿಸೋದನ್ನ ನಾವು ಕೇಳ್ತೀವ? ನಾವೇನು ಕೇಳಲ್ಲ. ಆಲ್ ರೈಟ್, ನೋಡೋಣ ಅದನ್ನ ಏನು ಮಾಡಿಸ್ತಾರೆ ಅಂತ. ಸಿದ್ದರಾಮಯ್ಯನವರು ಅದೇ ಹೇಳ್ತಿರೋದು, ನೀವು ಒಪ್ಕೊಳ್ಳಿ 50% ನಾನು ಕೊಡ್ತೀನಿ ಅಂತ. ಇಬ್ರು 50-50 ಮಾಡ್ಕೊಂಡು ಕೊಡಿ, ಓಟ್ ಹಾಕೋವಾಗ ನಾವು ಯೋಚನೆ ಮಾಡ್ತೀವಿ ಯಾರ ಕಡೆಗೆ ಹಾಕ್ಬೇಕು ಅಂತ. ದಟ್ ಇಸ್ ಅವರ್ ಡಿಸಿಷನ್. ಆಲ್ ರೈಟ್, ನಾನು ಹೋಗುವುದಕ್ಕೆ ಮೊದಲು ನಿಮಗೆ ಶಂಕರ್ ಅವರ ಮುಂದೆ ಒಂದು ಪ್ರಶ್ನೆ ಎತ್ತಿದ್ದೆ. ಆ ಪ್ರಶ್ನೆಗೆ ಅವ್ರನ್ನ ಇವಾಗ ವಾಪಸ್ಸು ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಬರುತ್ತಿರುವ ಎಲ್ಲ ಫಲಿತಾಂಶಗಳ ಪ್ರಕಾರ ಭಾರತೀಯ ಜನತಾ ಪಕ್ಷದ ಬಹುಮತದ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಆಗುವುದು ನಿಶ್ಚಿತವಾಗ್ತಾ ಇದ್ದರೆ, ಉತ್ತರಾಖಂಡನಲ್ಲಿ ಎಗೈನ್ ಭಾರತೀಯ ಜನತಾ ಪಕ್ಷದ ಸರ್ಕಾರ ಉತ್ತರಾಖಂಡದಲ್ಲಿ ಏಕಪಕ್ಷವಾಗಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ. ಅನುಮಾನಗಳು ಬರುತ್ತಾ ಇರುವಂತದ್ದು 2 ರಾಜ್ಯ, ಮಗದೊಂದು ರಾಜ್ಯದಲ್ಲಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಯಾವ ಅನುಮಾನವೂ ಇಲ್ಲದೆ ಸರ್ಕಾರವನ್ನು ರಚನೆ ಮಾಡುವ ಸ್ಥಿತಿಯನ್ನು ತಲುಪ್ತಾ ಇದೆ. ಆದರೆ ಗೋವೆ ಮತ್ತು ಮಣಿಪುರ ಮಾತ್ರ ಇನ್ನೂ ಒಂದಿಷ್ಟು ಹೊಯ್ದಾಡುತ್ತಿದೆ, ಈಚೆ ಆಚೆ ಆಚೆ ಈಚೆ. ಯಾರಿಗೆ ಏನಾಗಬಹುದು ಅನ್ನೋ ಲೆಕ್ಕಾಚಾರ. ಗೋವೆನಲ್ಲಿ 7ಕ್ಕೆ 7 ಕಾಂಗ್ರೆಸ್ ಬಿಜೆಪಿ ಇದ್ದರೆ, ಮಣಿಪುರದಲ್ಲಿ 14 ಇದ್ದು ಇಬ್ಬರುವೆ ಒಂದು ರೀತಿಯಲ್ಲಿ ತೀವ್ರ ಹೊಯ್ದಾಟದಲ್ಲಿ ಇದ್ದಾರೆ. ಈ 2 ರಾಜ್ಯಗಳಲ್ಲಿ, 2 ಸಣ್ಣ ರಾಜ್ಯಗಳು. ಅಫ್ಕೋರ್ಸ್ ರಾಜ್ಯ ಅಂದರೆ ರಾಜ್ಯ, ಸಣ್ಣದೋ ದೊಡ್ಡದೋ, ಬಟ್ 2 ರಾಜ್ಯಗಳಲ್ಲಿ ಆ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ. ಲೆಟ್ ಮಿ ಗೋ ಬ್ಯಾಕ್ ಕ್ವಿಕ್ಲಿ ಟು ಶ್ರೀ ಬಿ ಎಲ್ ಶಂಕರ್ ಅವರೇ, ಮಾನ್ಯ ಚೀಫ್ ಮಿನಿಸ್ಟರ್ಗಳ ಎಲ್ಲ ಎಕ್ಸ್ಪ್ಲನೇಷನ್ಸ್ ಮತ್ತೆ ಅಕ್ಸೆಪ್ಟೆನ್ಸ್ ಸ್ಪೀಚ್ ನಾವು ಒಪ್ಕೋತೀವಿ ಬೇಕಾದ್ರೆ. ಸೋಲಿನ ಬಗ್ಗೆ ಸೋಲು ಚುನಾವಣೆಯಲ್ಲಿ ಒಬ್ರು ಸೋಲ್ತಾ ಇರ್ತಾರೆ, ಒಬ್ರು ಗೆಲ್ತಿರ್ತಾರೆ. ಯಾವುದು ನಿರಂತರವಾಗಿ ನಡಿಬೇಕು ಅಂತ ಏನಿಲ್ಲ. ಒಂದು ದಿನ ನೀವು ಬರ್ಬೋದು, ಒಂದು ದಿನ ಅವ್ರು ಬರ್ಬೋದು, ಏನೋ ಆಗ್ಬೋದು. ಬಟ್ ಮೈ ಕ್ವಶನ್ ಈಸ್, ಕಾಂಗ್ರೆಸ್ ಗೆದ್ದಿದ್ದರಿಂದ ಪಂಜಾಬ್ನಲ್ಲಿ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಿದೆ, ಹಾಗಾಗಿ ನಾವು ಬಂದ್ವಿ, ಅಷ್ಟು ಬೇಸರ ಆಗಿತ್ತು ಜನಕ್ಕಲ್ಲಿ ಅಕಾಲಿಗಳ ಆಡಳಿತ ಅನ್ನೋದಾದರೆ, ಸಮಾಜವಾದಿ ಪಕ್ಷದ ಜೊತೆ ನಾವು ಹೋದಾಗ ಸಮಾಜವಾದಿ ಪಕ್ಷದ ಆಡಳಿತ ವಿರೋಧಿ ಅಲೆ ಇತ್ತು ಉತ್ತರ ಪ್ರದೇಶದಲ್ಲಿ, ಹಾಗಾಗಿ ಪರಿಣಾಮಗಳು ಹಿಂಗೆ ಆಗ್ತಾ ಇವೆ ಅನ್ನೋದಾದರೆ, ಎಲ್ಲೋ ಜನ ಆಡಳಿತ ವಿರೋಧಿ ಅಲೆಯ ಕಡೆಗೆ ಒಗ್ಗಿ ಹಾಗೇ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನಮಗನ್ನಿಸ್ತಿದೆ. ಯು ಥಿಂಕ್? ಇಲ್ಲ, ನೀವು ಹೇಳಿ ಕೇಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಯಿತು. ನೀವು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲಿ ನಿಲ್ಲಿಸಿ, ನಿಮ್ಮನ್ನು ಇನ್ನೂ 1 ವರ್ಷ ಇದೆ. ಒಂದು ಸಿದ್ದರಾಮಯ್ಯನವ್ರು ಹೇಳಿದಂಥ ಎಕ್ಸ್ಪ್ಲನೇಷನ್ಗೆ ನನ್ನೊಂದು ರೈಡರ್ ಇದೆ. ಓಕೆ, ತನ್ನಿಂತಾನೇ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದ ತಕ್ಷಣ ಆಡಳಿತ ವಿರೋಧಿ ಅಲೆ ನಿರ್ಮಾಣ ಆಗೋದಿಲ್ಲ. ಆ ಆಡಳಿತದಲ್ಲಿರುವಂಥ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಬಂದು ಕಚ್ಚಾಟ ನಡೆದಂಥ ಸಂದರ್ಭದಲ್ಲಿ ಅದು ತೀವ್ರ ಸ್ವರೂಪಗೊಂಡು ಹೀನಾಯವಾದ ಸೋಲಾಗ್ತದೆ. ಉತ್ತರ ಪ್ರದೇಶದಲ್ಲಿ ಆಗಿರೋಂಥದ್ದು ಅದೇ, ಉತ್ತರಾಖಂಡದಲ್ಲಿ ನಡೆದಿರುವಂಥದ್ದು ಅದೇ. ಹರೀಶ್ ರಾವತ್ ಮತ್ತು ವಿಜಯ್ ಬಹುಗುಣ ಅವ್ರ ಮಧ್ಯೆ ನಡೆದಂಥ ದೊಡ್ಡ ಹೋರಾಟ, ಕಾಂಗ್ರೆಸ್ ಒಳಗೆ ಅವರು ವಿಜಯ್ ಬಹುಗುಣ ಮತ್ತವರೆಲ್ಲ ಹೊರಗೋಗಿರೋಂಥದ್ದು, ಅದು ದೊಡ್ಡ ಪರಿಣಾಮವನ್ನು ಅವತ್ತೇ ವಿಜಯ್ ಬಹುಗುಣ ಯಾವತ್ತು ಹೊರಗೋದ್ರೋ ಅವತ್ತೇ ಅದು ತೀರ್ಮಾನ ಆಗಿತ್ತು. ಇದರಲ್ಲೂ ಅಷ್ಟೇ, ಉತ್ತರ ಪ್ರದೇಶದಲ್ಲಿ ಯಾರೇನೇ ಹೇಳಲಿ, ನಾವು ಹೇಗೆ ಲೆಕ್ಕಾಚಾರ ತಪ್ಪಿದ್ದೇವೆ ಕಾಂಗ್ರೆಸ್ನವರು, ನೀವು ಆಗ ಖಾಸಗಿಯಾಗಿ ಹೇಳಿದಾಗೆ ಮಾಧ್ಯಮಗಳವರು ಲೆಕ್ಕಾಚಾರ ತಪ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವ್ರನ್ನ ಇದ್ದಕ್ಕಿದ್ದಂಗೆ ಉದ್ಭವ ಮೂರ್ತಿಯನ್ನು ಮಾಡಿ ಉತ್ತರ ಪ್ರದೇಶದಲ್ಲಿ ಏನೋ ಎಲ್ಲ ಆಂಟಿ ಇನ್ಕಂಬೆನ್ಸಿನೂ ಹೋಯಿತು, ಗುಂಡಾ ರಾಜ್ಯನೂ ಹೋಯಿತು, ಅಪ್ಪನನ್ನು ಮೀರಿಸಿ ರೆಕಗ್ನಿಷನ್ ತಗೊಂಡು ಸಿಂಬಲು ತಗೊಂಡ್ಬಿಟ್ರು. ಹಾಗಾಗಿ ಇನ್ನೇನು ಆಗೇ ಹೋಯ್ತು ಅನ್ನೋ ರೀತಿಯಲ್ಲಿ ಅವ್ರು ಬಹುತೇಕ ವಾಸ್ತವ ಪ್ರಪಂಚದಿಂದ ಅವ್ರನ್ನ ಭಾಳ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದೇ ಮಾಧ್ಯಮಗಳು ಅಖಿಲೇಶ್ ಯಾದವ್ ಅವ್ರನ್ನ. ಅವರ ಜಗಳದ ಪರಿಣಾಮ ಅದರಲ್ಲಿ ಅವರ ಚಿಕ್ಕಪ್ಪ ಯಾರೋ ಶಿವಪಾಲ್ ಸಿಂಗ್ ಯಾದವ್ ಯಾರೋ ಅವ್ರು ಹೇಳ್ತಾರೆ, ಈ ಚುನಾವಣೆ ಮುಗಿದ ತಕ್ಷಣ ನಾನು ಹೊಸ ಪಾರ್ಟಿ ರಚನೆ ಮಾಡ್ತೀನಿ ಅಂತಾರೆ. SP-ನಲ್ಲೇ ಕಂಟೆಸ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಜನರಿಗೆ ಈ 300 ಚಿಲ್ಲರೆ ಸೀಟು BJPಗೆ ಬರೋದು ಕೊನೆಗೆ ಹೌದು ಅಂತಾದರೆ 3/2 ಬಹುಮತಕ್ಕಿಂತ ಜಾಸ್ತಿ ಖಂಡಿತವಾಗಿ ಕೂಡ ಇದು ಪರಿಣಾಮ ಬೀರಿದೆ. ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಸ್ಥಿತಿಗಳು. ಪಂಜಾಬಲ್ಲಂತೂ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಹೋರಾಟ ನಡೆದಿತ್ತು. ಹಾಗೆ ಕರ್ನಾಟಕದ ಮಟ್ಟಿಗೆ ಇನ್ನೂ 1 ವರ್ಷ ಅವಕಾಶ ಇದೆ. ಆಡಳಿತ ವಿರೋಧಿಯಾಗಿರ್ತಕ್ಕಂಥ ಭಾವನೆಗಳು ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ಹೇಳಿದಿಲ್ಲ. ಖಂಡಿತವಾಗಿ ಅನೇಕ ವಿಷಯಗಳಲ್ಲಿ ಅವಕಾಶ ಇದೆ. ಅವಕಾಶ ಅಂತ ಹೇಳಂದ್ರೆ ಕೆಲವು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಯಾರು? ಸರ್ಕಾರಕ್ಕೆ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮೊದಲನೇಗರು, ಉಳಿದ 32 ಜನ ಅನುಭವಿಸಿದ ಸಂಕಟಗಳನ್ನು ಜನ 1 ವರ್ಷದಲ್ಲಿ ಕೇಳಿ ಸಂಕಟಗಳು ಅಂತೇಳ ಒಂದು ಪ್ರಕೃತಿ ಕೊಟ್ಟಂತ ಸಂಕಟ. ನಮ್ಮ ಕಾರ್ಯನಿರ್ವಹಣೆ ಶೈಲಿಯಿಂದ ಜನಗಳಿಗೆ ತೊಂದರೆ ಆಗಿದ್ರೆ ಅದನ್ನು ಸರಿಪಡಿಸಿ. ಬಹುಗುಣ ಹೋಗಿದ್ದಕ್ಕೆ ಉತ್ತರಾಖಂಡದಲ್ಲೂ
ಆಂತರಿಕವಾಗಿ ಜಗಳ ಇದ್ದಂತಹ ಅಖಿಲೇಶ್ ಯಾದವ್ ಅವರಿಂದಾಗಿ ಸಮಾಜವಾದಿ ಪಕ್ಷದಲ್ಲಿ ಉತ್ತರ ಪ್ರದೇಶದಲ್ಲೂ ಆಯಿತು. ಕರ್ನಾಟಕದಲ್ಲಿ ಏನೂ ಇಲ್ಲ ಎಂದು ತಾವು ಬಿಂಬಿಸಲು ಹೇಳಿದರೆ ನಾವು ಕೇಳೋದಕ್ಕೆ ಏನನ್ನು ಕಂಡಿದ್ದೀರಿ? ಇಲ್ಲಿ SM ಕೃಷ್ಣ ಹೋಗುವುದು ಏನು, ಶ್ರೀನಿವಾಸ್ ಪ್ರಸಾದ್ ಹೋಗಿರುವುದು ಏನು, ಅಥವಾ ಹೋಗುವುದು ಏನು, ಅದೇನದು? ಇಲ್ಲ, ಖಂಡಿತವಾಗಿ ಕೂಡ ಅವೆಲ್ಲ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರುವಂತ ವಿಷಯಗಳೇ. ಇಲ್ಲ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ನಾನು ಬರೇ ಒಬ್ಬ ರಾಜಕೀಯ ಪಕ್ಷದ ನಾಯಕ ಅಥವಾ ಮುಖಂಡ ಅಥವಾ ಕಾರ್ಯಕರ್ತ ಅಲ್ಲ, ವಿಶ್ಲೇಷಕನೂ ಹೌದು. ಸಾಮಾನ್ಯ ಒಬ್ಬ ಕಾರ್ಯಕರ್ತರ ಹೋದ್ರೂ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಇದು ರವಿ ಸುಬ್ರಹ್ಮಣ್ಯ, ಇವರ ಲಾಸ್ಟ್ ಈಗಾಗಲೇ ಬಹುತೇಕ ಈ ಪಂಚರಾಜ್ಯ ಚುನಾವಣೆಗಳು ತಗೊಂಡ್ರೆ, ಈಗ ನಾವೇ ಹೇಳಿದಾಗೆ ಗೋವಾ ಬಂದ್ಬಿಟ್ಟು, ಗೋವಾದಲ್ಲಿ ಯಾಕೆಂತ ಹೇಳಿದ್ರೆ ಸಾರಿ ಈ ಪಂಜಾಬ್ ಒಂದು ವಿರಾಮ ತಗೊಂಡೇ ಬಿಡ್ತೀನಿ, ಒಂದು ವಿರಾಮ ತಗೋತೀನಿ. ದೇ ಆರ್ ಪುಷಿಂಗ್ ಮೀ ಅವೇ, ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ.